ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚತುರ್ವರ್ಣಗಳು. ಈ ವರ್ಣಗಳು ಏನು? ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ವರ್ಣಗಳನ್ನು ಸೃಷ್ಟಿ ಮಾಡಿದ್ದು. ಆದರೆ ಅದನ್ನು ಜಾತಿ ಪದ್ಧತಿ ಅಂತ ಹೇಳಿ ಇವತ್ತು ಅದನ್ನು ಬಹಳನೇ ಬೇರೆ ರೀತಿಯಲ್ಲಿ ನೋಡಿ ದೊಡ್ಡ ಸಮಾಜದಲ್ಲಿ ಅತಿ ದೊಡ್ಡದಾದಂತಹ ವಿಭಜನೆಯನ್ನು ತಂದುಬಿಟ್ಟಿದ್ದಾರೆ. 3 ಯುಗಗಳಲ್ಲಿ, ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಈ ಮೂರಲ್ಲೂ ಇದರ ತೊಂದರೆ ಇರಲೇ ಇಲ್ಲ. ಕಲಿಯುಗದಲ್ಲಿ ಮಾತ್ರ ಇದರ ತೊಂದರೆ ಶುರುವಾಗಿದೆ. ಯಾಕೆಂದರೆ ಅದು ಕಲಿ ಪ್ರಭಾವ. ಮುಂಚಿನ 3 ಯುಗಗಳಲ್ಲಿ ಈ ವರ್ಣಗಳಲ್ಲಿ ತೊಂದರೆನೇ ಇರಲಿಲ್ಲ. ಅದು ಕೇವಲ ಕರ್ಮ. ಮತ್ತೆ ಜನಿವಾರವನ್ನು ಧರಿಸೋದು, ಭಗವಂತನ ಪೂಜೆಯನ್ನು ಮಾಡೋದು, ತಮ್ಮ ತಮ್ಮ ವರ್ಣಕ್ಕೆ ತಕ್ಕಂತೆ ಎಲ್ಲರೂ ಮಾಡ್ತಾ ಇದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಮಡಿ ಇತ್ಯಾದಿಗಳನ್ನು ಮಾಡಿಕೊಂಡೇ ಬಂದಿದ್ರು. ಯಾರು ಕೆಳಗೆ ಯಾರು ಮೇಲೆ ಅಂತ ಇರಲಿಲ್ಲ. ಈಗ ಹೋಗಿ ಯಾರೋ ಒಬ್ರು ಬಾತ್ರೂಮನ್ನು ತೊಳೆದು ಬಂದರೆ ಅವರನ್ನ ಸ್ನಾನ ಮಾಡದೆ, ಶುಚಿಯಾಗದೆ ದೇವಸ್ಥಾನದಲ್ಲಿ ಅಥವಾ ದೇವರ ಮನೆಯಲ್ಲಿ ಬಿಡಲಿಕ್ಕೆ ಸಾಧ್ಯವೋ? ಇಲ್ಲ. ಚಪ್ಪಲಿಯನ್ನು ಎಲ್ಲೆಲ್ಲೋ ಹಾಕ್ಕೊಂಡು ಹೋಗಿರ್ತೇವೆ. ಊರಡಿ ಹಾಕ್ಕೊಂಡು ಹೋದಾಗ ಎಷ್ಟೊಂದು ಸರಿ ಅದರಲ್ಲಿ ಏನೇನೋ ತುಳಿದಿರ್ತೇವೆ. ಯಾರು ಒಗೆದಿರೋದನ್ನು ತುಳಿದಿರಬಹುದು, ಅಥವಾ ಯಾವುದೋ ಒಂದು ಪ್ರಾಣಿಯ ಉಚ್ಚಿಷ್ಟವನ್ನೇ ತುಳಿದು ಬಂದಿರಬಹುದು. ಅಂತಹ ಚಪ್ಪಲಿಯನ್ನು ಮೆಟ್ಟಿದ ಮೇಲೆ ಕಾಲು ತೊಳ್ಕೊಳ್ಳದೆ ದೇವಸ್ಥಾನದ ಒಳಗೆ, ದೇವರ ಮನೆ ಒಳಗೆ ಹೋಗ್ತೀನಿ ಅಂತ ಹೇಳಿದರೆ ಅದು ಸರಿಯೇ? ಸೈನ್ಸಲ್ಲೂ ಕೂಡ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇರುತ್ತೆ ಕಾಲಿನಲ್ಲಿ. ನಾವು ಎಲ್ಲರೂ ಇರುವಂತಹ ಈ ಕೋವಿಡ್ ಸಮಯದಲ್ಲಿ ನಮಗೆ ತಿಳಿಯಿತು. ಆವಾಗ ನಮಗೆ ಒಂದೇ ಗೊತ್ತಾಗೋಕ್ಕೆ ಶುರುವಾಯಿತು. ನಿಮ್ಮ ಹಿಂದಿನವರು ಮಡಿ ಅಂತ ಏನು ಹೇಳ್ತಾ ಇದ್ರು ಅದು ಬಹಳ ವೈಜ್ಞಾನಿಕ. ದೀರ್ಘಾಯಸ್ಸು ಇರೋದಕ್ಕೆ, ಸುಮ್ಮನೆ ಮೇಲಿಂದ ಮೇಲೆ ಔಷಧಿಗಳನ್ನು ಸೇವನೆ ಮಾಡೋದನ್ನು ತಪ್ಪಿಸೋದಿಕ್ಕೆ, ನಮ್ಮ ಪಾಡಿಗೆ ನಾವು ಆರೋಗ್ಯಕರವಾಗಿ ಇದ್ದಾಗ ಸಾಧನೆ ಅತಿ ಹೆಚ್ಚು ಆಗತ್ತೆ ಭಕ್ತಿಯಲ್ಲಿ. ಹಾಗಾಗಿ ಇದೆಲ್ಲವೂ ಶೌಚ ಅಂತ ಕರೀತಾ ಇದ್ರು, ಶುಚಿಯಾಗಿರೋದಕ್ಕೆ ಮಾತ್ರ. ಆದರೆ ಭಗವಂತನ ಧ್ಯಾನವನ್ನು ಮಾಡಬೇಡಿ ಅಂತ ಯಾರಿಗೂ ಯಾವತ್ತೂ ಹೇಳಿಲ್ಲ. ಆ ಒಂದು ಹಕ್ಕು ಆದ್ಯತೆಯನ್ನು ಯಾರೂ ಕಿತ್ಕೊಂಡೂ ಇಲ್ಲ. ಹೀಗಾಗಿ ಇದರಲ್ಲಿ ಅನೇಕ ರೀತಿಯ ಗೊಂದಲಗಳು, ತೊಂದರೆಗಳು ಮತ್ತು ತಮ್ಮದು ನಡೆಯಬೇಕು ಅನ್ನುವಂತಹ ಒಂದು ಅಹಂಕಾರದಿಂದ ಎಲ್ಲ ವರ್ಣದವರಲ್ಲೂ ಕೂಡ ಇದನ್ನು ಮೀರಿ ನಿಯಮಗಳನ್ನು ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಇಂತಹ ಒಂದು ಸ್ಥಿತಿ ಬಂದುಬಿಟ್ಟಿದೆ. ಹೀಗಾಗಿ ಚಾತುರ್ವರ್ಣ್ಯವನ್ನು ಭಗವಂತ ಸೃಷ್ಟಿ ಮಾಡಿದಾಗ ಯಾರಿಗೂ ಯಾವ ತೊಂದರೆಯೂ ಆಗಿರಲಿಲ್ಲ. 3 ಯುಗದಲ್ಲಿ, ಅಂದರೆ ಲಕ್ಷಾಂತರ ಕೋಟ್ಯಂತರ ವರ್ಷಗಳ ಕಾಲ ಜನಗಳು ಯಾವುದೇ ತೊಂದರೆ ಇಲ್ಲದೆ ಬದುಕಿದ್ದರು. ಈಗ ಕಲಿ ಪ್ರಭಾವದಿಂದ ಮಾತ್ರ ಅದರಿಂದ ತೊಂದರೆ ಆಗ್ತಾ ಇರೋದು. 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದೆ. ಹೇಗೆ? ಅವರ ಗುಣ ಕರ್ಮಗಳ ಪ್ರಕಾರ. ಬ್ರಾಹ್ಮಣರಾಗಿ ಹುಟ್ಟಿದವರು ಶಿಲ್ಪಕರ್ಮವನ್ನು ಮಾಡಬಹುದು, ಅದು ಅವರ ಇಚ್ಛೆ ಆಗತ್ತೆ ಮತ್ತು ಆಪದ್ಧನದ ಒಂದು ಮಾರ್ಗವಾಗಿರುತ್ತೆ. ಅದಕ್ಕೆ ಅವರು ಪ್ರಾಯಶ್ಚಿತ್ತ ಆಮೇಲೆ ಮಾಡ್ಕೋಬಹುದು. ಆದರೆ ಆ ಕರ್ಮ ಇದೆಯಲ್ಲ, ಶಿಲ್ಪಕರ್ಮ ಅಂತ ಅನ್ನೋದು ಅದು ವೈಶ್ಯ ಕರ್ಮ ಅಷ್ಟೇ. ಆದರೆ ಪೂಜೆ ಮಾಡುವುದು ಬ್ರಾಹ್ಮಣ ಕರ್ಮ ಅಷ್ಟೇ. ಆದ್ದರಿಂದ ಆ ಗುಣಧರ್ಮಗಳ, ಆ ಗುಣದ ಪ್ರಕಾರ ಅದನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ತಸ್ಯ ಕರ್ತಾರಮಪಿ ಮಾಂ. ನಾನು ಅದನ್ನು ಸೃಷ್ಟಿ ಮಾಡಿದರೂ ಕೂಡ ನಾನು ಯಾವ ವರ್ಣದಲ್ಲೂ ಇಲ್ಲ. ಎಷ್ಟು ಸುಲಭವಾಗಿ ಭಗವಂತ ಅದನ್ನು ಹೇಳಿಬಿಟ್ಟಿದ್ದೇನೆ. ಯಾವುದು ನನಗೆ ಅನ್ವಯಿಸೋದಿಲ್ಲ, ಅದೆಲ್ಲದನ್ನು ನಾನು ನಿಮಗೋಸ್ಕರ ಮಾಡಿರೋದು. ಯಾಕೆಂತಂದರೆ ನೀವು ಭಗವಂತ ಅಲ್ಲ, ನಾವ್ಯಾರು ಭಗವಂತ ಅಲ್ಲ. ನಮ್ಮ ಪ್ರಕ್ರಿಯೆಗಳು, ನಮ್ಮ ಜೀವನ ಕ್ರಿಯೆಗಳು ಬೇರೆ. ಅದಕ್ಕೋಸ್ಕರ ಅವನು ಅದನ್ನು ಮಾಡಿರೋದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹಿಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು ಬುಧವಾರ ದ್ವಾದಶಿ ತಿಥಿ ಮತ್ತು ಇಂದು 31ನೇ ತಾರೀಕು ಕೃತ್ತಿಕಾ ನಕ್ಷತ್ರ, ಮುಕ್ಕೋಟಿ ದ್ವಾದಶಿ. ಮುಕ್ಕೋಟಿ ದೇವತೆಗಳು ಇವತ್ತು ವೈಕುಂಠ ದ್ವಾರದಲ್ಲಿ ನೆಲೆಸಿ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹೀಗಾಗಿ ವೆಂಕಟೇಶ ದೇವರ ಸನ್ನಿಧಾನವನ್ನು ಮುಖ್ಯವಾಗಿ ಇವತ್ತು ನಾವು ನೋಡಬೇಕು. ಅದು ಭೂಕೈಲಾಸ, ಭೂವೈಕುಂಠ ಯಾವಾಗಲೂ ಕೂಡ ಶ್ರೀನಿವಾಸ ದೇವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇರುತ್ತೆ. ಹೀಗಾಗಿ ಇವತ್ತು ಮುಕ್ಕೋಟಿ ದ್ವಾದಶಿಯ ದಿನ ವೆಂಕಟೇಶ ದೇವರ ಅನುಗ್ರಹ ಪಡ್ಕೊಳ್ಳೋದು ವಿಶೇಷವಾಗಿ. ನಾರಾಯಣ ಯಾವುದೇ ಇರಬಹುದು, ನಾರಾಯಣನ ಯಾವುದೇ ಅವತಾರದಲ್ಲೂ ಭಿನ್ನತೆಯನ್ನು ನಾವು ನೋಡಬಾರದು. ಕೃಷ್ಣ, ರಾಮ, ನರಸಿಂಹದೇವರು, ವಿಷ್ಣು ಹಾಗೂ ವೆಂಕಟೇಶ ದೇವರು ಇವೆಲ್ಲವೂ ಒಂದೇ. ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗಿ ನಾವು ಕ್ಷೇತ್ರ ಆಗಿರಬೇಕು, ಅದು ಸರಿಯಾದ ಪ್ರತಿಷ್ಠಾಪನೆ ಆಗಿರಬೇಕು, ಅಲ್ಲಿ ಪೂಜಾದಿಗಳು ನಡೀತಾ ಇರಬೇಕು. ಅಂತಹ ಕಡೆ ಹೋಗಿ ನಾವು ಇವತ್ತು ದರ್ಶನ ಮಾಡಿ ನಾವು ಪಾರಣೆಯನ್ನು ಮಾಡಬೇಕು. ಅಥವಾ ಪಾರಣೆ ಮಾಡಿದ ನಂತರ ಹೋಗಿ ದರ್ಶನವನ್ನು ಮಾಡಿ ತೀರ್ಥ ಅನುಗ್ರಹವನ್ನು ತಗೊಂಡು ಬಂದರೂ ಆಯಿತು. ಇಂದಿನ ನಕ್ಷತ್ರವನ್ನು ನೋಡೋಣ. ಇಂದು
ಕೃತಿಕಾ ನಕ್ಷತ್ರದ ಅಧಿಪತಿ ರವಿ. ಹೀಗಾಗಿ ಎಲ್ಲರಿಗೂ ಇವತ್ತು ನಂದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆ, ಅಹಂಕಾರ ಸ್ವಲ್ಪ ಹೆಚ್ಚಾಗಿ ಇರುತ್ತೆ, ನಾನೇ ಸರಿ ಅನ್ನುವಂತಹ ಒಂದು ಭಾವನೆ ಹೆಚ್ಚಾಗಿರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ವ್ಯವಹಾರಗಳಲ್ಲಿ ಕುಟುಂಬದಲ್ಲಿ ತೊಂದರೆ ಆಗದಿರಂತೆ ನೋಡ್ಕೋಬೇಕು, ನಂದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆ ಇವತ್ತು ಸರಿಯಲ್ಲ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ನಾನು ಹೇಳಿದ್ದೇ ಸರಿ ಅಂತ ನೀವು ಹೇಳುವಂತಹ ಸಂದರ್ಭ ಬಂದಿದೆ, ಆದರೂ ಕೂಡ ಬೇರೆಯವರಿಗೆ ಬೇಜಾರಾಗದಂತೆ ಅದನ್ನು ಹೇಳಬೇಕು. ಮಿಥುನ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ನೆಮ್ಮದಿ ಇರೋದಿಲ್ಲ, ಮುಖ್ಯವಾದಂತಹ ಕೆಲವು ಬಂಧಗಳಲ್ಲಿ ತೊಂದರೆ ಒಡಕುಗಳು ಕಾಣಬಹುದು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿ, ಧನಾಗಮ ಕೂಡ. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ, ಯಶಸ್ಸು ಎಲ್ಲವೂ ಜಾಸ್ತಿ ಆಗುವಂತಹ ದಿವಸ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳ ಮನಸ್ಸಿನ ಕ್ಲೇಶ ಬಗೆಹರಿಯುತ್ತೆ, ಆದರೂ ಕೂಡ ಡಿಪ್ರೆಸಿವ್ ಥಾಟ್ಸ್ ಬರದಿರಂತೆ ನೋಡ್ಕೋಬೇಕು. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಯಾವುದೇ ರೀತಿಯ ನಿರ್ಧಾರಗಳಿಗೂ ಇವತ್ತು ಸರಿ ಇಲ್ಲ. ಯಾವುದೇ ಮುಖ್ಯವಾದಂತಹ ಇಮೇಲ್, ಕಮ್ಯುನಿಕೇಶನ್, ಮೀಟಿಂಗ್ ಯಾವುದಕ್ಕೂ ಇವತ್ತು ಸರಿ ಇರೋದಿಲ್ಲ, 2 ದಿನ ಕಾಯಬೇಕು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ ಮತ್ತು ಬೇರೆಯವರಿಂದ ಇವತ್ತು ನೀವು ಬಹಳನೇ ಸಂತೋಷವನ್ನ ನೋಡಬಹುದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಹಾಗೂ ಇವತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನೀವು ನೋಡಬಹುದು, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮಕರ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಇನ್ವೆಸ್ಟ್ಮೆಂಟ್, ಬ್ಯಾಂಕಿಂಗ್ ಇತ್ಯಾದಿಗಳಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟವಾದಂತಹ ದಿವಸ, ಆದ್ದರಿಂದ ಇವತ್ತು ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕು. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಮತ್ತು ಇವತ್ತು ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕು, ತಾಯಿಯ ಆರೋಗ್ಯ ಮುಖ್ಯವಾಗುತ್ತೆ. ಮೀನರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಂ ಇತ್ಯಾದಿಗಳಲ್ಲಿ ಇರೋರಿಗೆಲ್ಲರಿಗೂ ಉತ್ತಮವಾದಂತಹ ದಿವಸ. ನಿಮ್ಮ ಕಾರ್ಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಇವತ್ತು ನೋಡಬಹುದು, ಆತ್ಮವಿಶ್ವಾಸ ಚೆನ್ನಾಗಿದೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಭಗವಂತನ ಸ್ವತಃ ತಾನೇ ಉಪದೇಶಿಸಿದಂತಹ ಭಗವದ್ಗೀತೆಯನ್ನು ಎಲ್ಲರೂ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋಣ. ಹೊಸ ವರ್ಷಕ್ಕೆ ನಾವು ಈ ವರ್ಷ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಓದುತ್ತೇವೆ, ಆದಷ್ಟು ಬರೆದು ಅಭ್ಯಾಸ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಇದನ್ನು ಹೇಳಿಕೊಡ್ತೇವೆ, ಅಥವಾ ಇದರ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಮೊದಲು ಓದಿ ತಿಳ್ಕೊಳ್ತೇವೆ ಅನ್ನುವಂತಹ ಒಂದು ನ್ಯೂ ಇಯರ್ ರೆಸಲ್ಯೂಷನನ್ನು ಮಾಡೋಣ. ಎಲ್ಲರೂ ಕೂಡ ಕ್ಯಾಲೆಂಡರ್ ಇಯರ್ 2026 ಶುರುವಾಗ್ತಾ ಇದೆ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಭಗವದ್ಗೀತೆ ಯಾವತ್ತೂ ಬಿಡಬೇಡಿ ಅಂತ ಒಂದು ಕಿವಿಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ನಾಳೆ ಭೇಟಿಯಾಗೋಣ.